ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಿರೋದು ಬ್ರಾಹ್ಮಣ ವಿಷಯ ಯೂಟ್ಯೂಬ್ ಚಾನಲ್. 2026 ವರ್ಷ ಕೆಲ ರಾಶಿಯವರ ಜೀವನದಲ್ಲಿ ಮದುವೆ, ನಿಶ್ಚಿತಾರ್ಥ ಮತ್ತು ಸಂಬಂಧಗಳಲ್ಲಿ ದೊಡ್ಡ ತಿರುವು ತರಲಿದೆ. ನಿಮ್ಮ ರಾಶಿಗೂ ಮದುವೆ ಯೋಗ ಇದೆಯಾ ಇಲ್ಲವಾ? ಈ ವಿಡಿಯೋ ಕೊನೆವರೆಗೂ ನೋಡಿ. 2026ರಲ್ಲಿ ಗುರು, ಶುಕ್ರ ಮತ್ತು ಶನಿಯ ಸಂಚಾರ ವಿವಾಹ ಯೋಗಕ್ಕೆ ಬಹಳ ಶಕ್ತಿಶಾಲಿಯಾಗಿ ಕೆಲಸ ಮಾಡಲಿದೆ. ವಿಶೇಷವಾಗಿ ಗುರು ಅನುಗ್ರಹ, ಶುಕ್ರದ ಬಲ, ಶನಿಯ ಅಡ್ಡಿ ಕಡಿಮೆಯಾಗುವುದು ಇವು ಮದುವೆಗೆ ದಾರಿ ಮಾಡಿಕೊಡುತ್ತವೆ. ಮೊದಲು ಮೇಷರಾಶಿ. ಮೇಷರಾಶಿಯವರಿಗೆ 2026ರಲ್ಲಿ ಮದುವೆ ವಿಷಯದಲ್ಲಿ ಸ್ವಲ್ಪ ಗೊಂದಲ ಇದ್ದರೂ ವರ್ಷದ ಎರಡನೇ ಭಾಗದಲ್ಲಿ ಕುಟುಂಬದ ಒಪ್ಪಿಗೆಯೊಂದಿಗೆ ಶುಭ ನಿರ್ಧಾರ ಆಗುವ ಸಾಧ್ಯತೆ ಇದೆ. ವೃಷಭ ರಾಶಿಯವರಿಗೆ 2026 ಮದುವೆಗೆ ಬಹಳ ಶುಭ. ಹಳೆಯ ಮಾತುಕತೆ ಮತ್ತೆ ಶುರುವಾಗುತ್ತದೆ. ಪ್ರೇಮ ಮದುವೆಯ ಯೋಗವು ಬಲವಾಗಿದೆ. ಮಿಥುನ ರಾಶಿಯವರಿಗೆ ಅಚಾನಕ್ ಸಂಬಂಧ ಬರುತ್ತದೆ. ಆದ್ರೆ ಆತುರದಲ್ಲಿ ನಿರ್ಧಾರ ಮಾಡಬೇಡಿ. ಸರಿಯಾದ ಸಮಯದಲ್ಲಿ ನಿರ್ಧಾರ ಮಾಡಿದ್ರೆ ಸುಖಕರ ದಾಂಪತ್ಯ ಸಿಗುತ್ತದೆ. ಕರ್ಕಾಟಕ ರಾಶಿಯವರಿಗೆ 2026ರಲ್ಲಿ ಮದುವೆ ಯೋಗ ತುಂಬಾ ಬಲ. ಕುಟುಂಬದ ಮೂಲಕ ಉತ್ತಮ ಸಂಬಂಧ ಸಿಗುತ್ತದೆ. ಮದುವೆ ನಂತರ ಜೀವನ ಸ್ಥಿರವಾಗುತ್ತದೆ. ಸಿಂಹ ರಾಶಿಯವರಿಗೆ ಮದುವೆ ಸ್ವಲ್ಪ ತಡವಾದರೂ 2026 ಅಂತ್ಯದೊಳಗೆ ಶುಭ ಸುದ್ದಿ ಕೇಳುವ ಸಾಧ್ಯತೆ ಇದೆ. ಅಹಂಕಾರ ಕಡಿಮೆ ಮಾಡಿದ್ರೆ ಸಂಬಂಧ ಗಟ್ಟಿಯಾಗುತ್ತದೆ. ಕನ್ಯಾ ರಾಶಿಯವರಿಗೆ ಕೆಲಸದ ಒತ್ತಡ ಕಡಿಮೆಯಾದ ನಂತರ ಮದುವೆ ಮಾತು ಫೈನಲ್ ಆಗುತ್ತದೆ. 2026ರಲ್ಲಿ ಹೊಸ ಜೀವನ ಶುರುವಾಗುತ್ತದೆ. ತುಲಾ ರಾಶಿಯವರಿಗೆ 2026 ಅತ್ಯುತ್ತಮ ವರ್ಷ. ಮದುವೆ ಮತ್ತು ಸಂಬಂಧಗಳಲ್ಲಿ ಸಂತೋಷ ಮತ್ತು ಸಮತೋಲನ ಇರುತ್ತದೆ. ವೃಶ್ಚಿಕ ರಾಶಿಯವರಿಗೆ ಹಳೆಯ ಪ್ರೇಮ ಸಂಬಂಧ ಮದುವೆಗೆ ತಿರುಗುವ ಸಾಧ್ಯತೆ ಇದೆ. ಅನುಮಾನ ಬಿಟ್ಟರೆ ಜೀವನ ಸುಂದರವಾಗುತ್ತದೆ. ಧನು ರಾಶಿಯವರಿಗೆ ದೂರದ ಸ್ಥಳ ಅಥವಾ ವಿದೇಶ ಸಂಪರ್ಕದಿಂದ ಮದುವೆ ಯೋಗ. 2026 ಮಧ್ಯಭಾಗ ತುಂಬಾ ಶುಭ. ಮಕರ ರಾಶಿಯವರಿಗೆ ಮದುವೆ ಸ್ವಲ್ಪ ವಿಳಂಬವಾದರೂ ಸ್ಥಿರ ಮತ್ತು ಜವಾಬ್ದಾರಿಯುತ ಸಂಗಾತಿ ಸಿಗುತ್ತಾರೆ. 2026 ಕೊನೆಯಲ್ಲಿ ಶುಭ ಸುದ್ದಿ. ಕುಂಭ ರಾಶಿಯವರಿಗೆ ಸ್ನೇಹದಿಂದ ಪ್ರೇಮದಿಂದ ಮದುವೆ ಆಗುವ ಸಾಧ್ಯತೆ ಇದೆ. ಅನಿರೀಕ್ಷಿತ ಸಂತೋಷ. ಮೀನ ರಾಶಿಯವರಿಗೆ 2026ರಲ್ಲಿ ದೇವರ ಕೃಪೆಯಿಂದ ಮದುವೆ ಯೋಗ ಪಕ್ಕಾ. ಮಾನಸಿಕ ನೆಮ್ಮದಿ ಮತ್ತು ಸಂತೋಷ ಸಿಗುತ್ತದೆ. ಸ್ನೇಹಿತರೆ, ನಿಮ್ಮ ರಾಶಿಗೆ ಮದುವೆ ಯೋಗ ಇದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ. ನಿಮ್ಮ ರಾಶಿಯನ್ನು ಕಾಮೆಂಟ್ನಲ್ಲಿ ಬರೆಯಿರಿ. ಇನ್ನು 2026ರ ಭವಿಷ್ಯ, ಹಣ, ಉದ್ಯೋಗ ಮತ್ತು ಅದೃಷ್ಟದ ಬಗ್ಗೆ ವಿಡಿಯೋಗಳನ್ನು ನೋಡಲು ಬ್ರಾಹ್ಮಣ ವಿಷಯ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ.